ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ವಿಶೇಷವಾಗಿ ಒಂದು ಮಾತು ಹೇಳ್ತಾರೆ ದೊಡ್ಡವರು, ಮನುಷ್ಯ ಕಷ್ಟಪಡಬೇಕಂತೆ. ತುಂಬ ಅದ್ಭುತವಾಗಿ ನನಗೆ ನನ್ನ ಗುರುಗಳು, ಹಲವಾರು ಗುರುಗಳ ಒಂದು ಭೇಟಿ, ಪರಿಚಯ, ಅವರ ಜೊತೆ ಪುರಾಣ, ಪ್ರವಚನ, ಅನುಭವಗಳ ಈ ಒಂದು ಮೂಸೆ, ಏನೋ ಅವಾಗ ದೇವಿಯಿಂದ ಪಡೆದಿರ್ತಕ್ಕಂಥ ಒಂದು ಅನುಕೂಲ. ಮನುಷ್ಯ ಅಂಟೆ ನಲುಗಾಲಿಪ್ಪ, ಕಷ್ಟಪಡಬೇಕು. ಆ ಫೇಸ್ ದಾಟಿದ್ರೇನೆ ಅವನಿಗೆ ಸುಖ ಅನ್ನೋದು ನೋಡಿದ್. ಏನೂ ಕಷ್ಟಪಡದೆ ನಿಂತ ನೀರಾಗಿ ನಿಂತರೆ ನದಿ ಅನ್ನಾಂಕ ಚಲನಮುಂಡಾಲಿ ಅಂತ ಹೇಳೋರು. ನದಿ ಅನ್ನೋದು ಅಂತ ಇದ್ದಾಗ ಆ ನೀರು ಅನ್ನೋದು ಹರಿಬೇಕಂತೆ. ಕೊಚ್ಚೆ ಬೇರೆ ಬೇರೆ ರೀತಿ ದಾಟುಕೊಂಡು ಬಂದಾಗಲೇ ಅದೊಂದು ಪುಣ್ಯ ನದಿ, ತೀರ್ಥ ನದಿ, ತೀರ್ಥಕ್ಷೇತ್ರ ಆಗುತ್ತೋ. ಹೇಗೆ ಅಲ್ಲಿ ತುಂಬ ವಿಶೇಷವಾಗಿ ಅಪ್ಪ ಗಂಗಾ ತಾಯಿ ಜಗನ್ಮಾತ ಅಂತ ನಾವು ಹೇಗೆ ಅನ್ಕೋತೇವೆಯೋ, ತುಂಗಾಪಾನಂ ಗಂಗಾ ಸ್ನಾನಂ ಅನ್ನತಕ್ಕಂಥ ಯಾವ ರೀತಿ ಅನ್ಕೋತೇವೆಯೋ, ಆ ರೀತಿ ಮನುಷ್ಯ ಅಂದಾಗ ಅವನು ಕಷ್ಟಪಡದೆ ಸುಖವನ್ನು ನೋಡುವುದಿಲ್ಲ. ಕಷ್ಟಪಡಲೇಬೇಕಂತೆ, ಗೊತ್ತಾಗುತ್ತಂತೆ. ಯಾರಾದರೂ ಒಬ್ಬ ದೊಡ್ಡ ಸಾಧಕರನ್ನ ನೀವು ನೋಡಿ, ರಾತ್ರಿ ಅಪ್ಪನ ಆಸ್ತಿನಲ್ಲೋ ಇನ್ನೊಂದೋ ಬೇರೆ ರೀತಿಯಲ್ಲಿ ಇಲ್ಲ, ಅದು ಗೊತ್ತಾಗಲ್ಲ. ತುಂಬಾ ಕಷ್ಟಪಟ್ಟು ಮೇಲಕ್ಕೆ ಬಂದಿರೋರಲ್ಲಿ ಇರತಕ್ಕಂಥ ಅವರ ಮಾತು, ಅವರ ಅನುಭವದ ಸಾರ, ಅವರ ಚಿಂತನೆ, ಅವರ ವ್ಯವಸ್ಥೆ ನೀವು ಗಮನಿಸಿ ನೋಡಿ. ಅದೊಂದು ಅದ್ಭುತ ಆನಂದ, ಅನುಭವದ ಸೂರ. ಯಾಕಂದ್ರೆ ಮನುಷ್ಯ ಅನ್ನಂಕ ನಲಿಗಾಲಿ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಒದ್ದಾಟ ಇರಬೇಕು, ಅದೆಲ್ಲ ಫೇಸ್ ಮಾಡಿ ಬರಬೇಕು. ಅದೊಂದು ದೊಡ್ಡ ಅನುಭವ ಆಗುತ್ತೆ. ಇದು ಮಾಡಬಾರ್ದು, ಅದು ಮಾಡಬಾರ್ದು, ಇದು. ಅದಕ್ಕೆ ಹಿರಿಯರು ಹೇಳ್ತಾರೆ, ನಮಗೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ದೊರಕದಾಗ ಹಿರಿಯರ ಹತ್ರ ಹೋಗ್ಬೇಕಂತೆ. ಮುಖ್ಯವಾಗಿ ನಮ್ಮ ತಂದೆ ತಾಯಿ ಹತ್ರ. ಅವರು ನಮಗಿಂತ ಹೆಚ್ಚು ನೋಡಿದ್ದಾರೆ. ಈ ಹಳ್ಳ ಕೊಳ್ಳ, ದಿನ್ನೆ, ಉಬ್ಬರ ವಿಳಿತ, ಅವರು ನೋಡದಷ್ಟು ಪ್ರವಾಹಗಳ, ಅವರು ನೋಡದಷ್ಟು ಅತಿವೃಷ್ಟಿಗಳ, ಅವರು ನೋಡದಷ್ಟು ಅನಾವೃಷ್ಟಿಗಳ, ಬರಗಾಲಗಳ, ಕಾಯಿಲೆಗಳ. ನನ್ನ ಅಜ್ಜ ಪ್ಲೇಗ್ ನೋಡಿದ್ರು. ಆ ಕಾಲಕ್ಕೆ ಪ್ಲೇಗ್ ಮಾರಿಯಮ್ಮ ಅನ್ನತಕ್ಕಂಥ ದೇವಸ್ಥಾನನೇ ಕಟ್ಟಿದ್ರು. ನೋಡಿದ್ದಾರೆ. 2 ಮಹಾಯುದ್ಧಗಳನ್ನ ನೋಡಿದ್ದಾರೆ. 2 ಈ ಚೈನಾ ಪಾಕಿಸ್ತಾನ ಯುದ್ಧಗಳು, ಬಾಂಗ್ಲಾದೇಶ್ ಯುದ್ಧಗಳು, ಇದೆಲ್ಲ ನೋಡಿದವರು ಅವರು. ನನ್ನ ತಂದೆನೂ ನೋಡಿದವರು. ಬ್ಲ್ಯಾಕ್ಔಟ್ ಅಂದ್ರೆ ಹೇಗಿರುತ್ತೆ, ದೀಪಗಳೆಲ್ಲ ಹೇಗೆ ಆರಿಸ್ಬೇಕು, ಸಂಜೆ 5:30 ತುಂಬಾ ಅದ್ಭುತವಾಗಿ ಕತೆ ಕಟ್ಟಿ ರಸಕಾವ್ಯಗಳಾಗಿ ತಿಳಿಸೋರು. ಯಾವ ರೀತಿ ಬದುಕು ಹೆಂಗಿತ್ತು, ಬಂಡಿ ಕಟ್ಕೊಂಡು ಹೇಗೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಿದ್ರು. ಇವತ್ತು ಜೊಯ್ ಅಂತ ಹೋಗಿ ಮೈಸೂರಲ್ಲಿ ಹೆಲಿಕಾಪ್ಟರ್ಲ್ಲೂ ಇಳಿಬೋದು, ಪ್ಲೇನಲ್ಲೂ ಇಳಿಬೋದು, ಅಲ್ಲಿಂದ
ಒಂದು ಅರ್ಧ ಮುಕ್ಕಾಲು ಗಂಟೆನಲ್ಲಿ ದೊಡ್ಡ ಗಾಡಿ ತಗೊಂಡೆ ಸೈ ಅಂತ. ಇನ್ನೂ ಕೆಲವರು ಮಹದೇಶ್ವರ ಬೆಟ್ಟದ ಹತ್ರನೇ ಇಳಿಸ್ಕೊಳ್ಳೋ ತಾಕತ್ತು ಇದ್ದಾರೆ ಬಿಡಿ. ಆ ಕಾಲಕ್ಕೆ ಮನುಷ್ಯ ಏನಾದ್ರೂ ಸಾಧಿಸಿದ್ದಾನೆ, ಸಾಧಕರನ್ನ ನೋಡಿದ್ರೆ ಗೊತ್ತಾಗುತ್ತಂತೆ. ನಮ್ಮ ಗುರುಗಳು ಹೇಳೋದು, ದಾಟ್ಕೊಂಡು ಬಂದಿದ್ದಾನೆ ಕಣ ಇದನ್ನೆಲ್ಲ, ಅವನ ಆ ಮಾತುಗಳಲ್ಲೇ ಗೊತ್ತಾಗುತ್ತೆ. ನೋಡ್ಬಿಟ್ಟಿದೀವಿ ಅಷ್ಟು ಕಷ್ಟ ನಷ್ಟಗಳನ್ನ, ಒದ್ದಾಟಗಳನ್ನ, ಮೋಸಗಳನ್ನ, ದಗಗಳನ್ನ, ಚಲನೆ ಇಲ್ಲದ ವ್ಯಕ್ತಿಗಳ ಭಾವಗಳನ್ನ ಎಲ್ಲ ನೋಡ್ಬಿಟ್ಟಿದ್ದೇವೆ. ಇನ್ನು ಪ್ರತಿ ಹೆಜ್ಜೆಯೂ ಕೂಡ ಎಚ್ಚರಿಕೆಯಿಂದ ಇಡ್ತಾರೆ. ಪ್ರತಿ ಹೆಜ್ಜೆಯನ್ನು ಕೂಡ. ನದಿ ಕೂಡ ನೋಡಿ, ಹರಿದ್ರೇನೆ, ನಾವು ಹರಿಯದ ನೀರನ್ನ ನೋಡಿ ಅದನ್ನ ಕುಡಿಯೋಕೆ ತಗೊಳ್ಳೋದಿಲ್ಲ, ಹೆಚ್ಚೆ ಕೊಚ್ಚೆ ಅಂತ. ಅದೇ ಹರಿತಿರೋ ನೀರು, ನದಿ ತುಂಬಾ ಶುದ್ಧ ಅನ್ನತಕ್ಕಂಥದ್ದು ತಗೋಬರ್ತಾರೆ. ಅವನ್ ತಾಳ್ಮೆ ಕಳ್ಕೋಬಾರ್ದು ಅಂತ ಹೇಳ್ತಾರೆ. ನೀವು ನಂಬಲ್ಲ, ಇತ್ತೀಚೆಗೆ ಒಂದು ಆಂಧ್ರದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಒಬ್ಬ ಆ ಊರು ಒಂದು ಮಡಿಕೆಯನ್ನ ತಲೆಮಾರುಗಳಿಂದಲೂ ಅವರು ಕುಂಬಾರ ಮಣ್ಣನ್ನ ತಂದು ಹದವಾಗಿ ತುಳಿದು ಕಷ್ಟಪಟ್ಟು ಮಡಿಕೆಗಳನ್ನ ಮಾರ್ತಿದ್ದ. ಅವನ ಪರಂಪರೆಯಿಂದಲೂ ದಿನ ಒಂದು 100 ಗಡಿಗೆಗಳನ್ನ, ಮಡಿಕೆಗಳನ್ನ, ಕುಡಿಕೆಗಳನ್ನ ಪುಟ್ಟದಾಗಿ ಮಾರ್ಕೊಂಡು ಏನೋ ಜೀವನ ನಡೆಸ್ತಿದ್ದ. ತಕ್ಕ ಮಟ್ಟಿಗೆ ಕಾಲಾನ ಕ್ರಮದಲ್ಲಿ ಇದೇನೋ ಕಲರ್ಫುಲ್ ಗಡಿಗೆಗಳು ಏನೇನೋ ಬಂದ್ಬಿಟ್ಟಿದ್ದಾವೆ. ಪಿಂಗಾಣಿ ಬಟ್ಟಲುಗಳು, ಪಿಂಗಾಣಿ ಬೌಲುಗಳು, ಇದೆಲ್ಲ ಬಂದ್ಬಿಟ್ಟಿದೆ. ಅವನ ವ್ಯಾಪಾರ ಪೂರ್ತಿ ಇಳಿದು ಬಿಟ್ಟಿದೆ. ಬಂದವರೆಲ್ಲ ಹೇಳೋದಂತೆ, ಇನ್ನೂ ಅದೇ ಆಯ್ತೆ, ಬದಲಾಗೋ ನೀನು ಅಂತ. ಅವನು ಅವರ ಹಿರಿಯರ ಹತ್ರ ಹೋದಂತೆ. ಏನಂದ್ರೆ, 1000 ವರ್ಷಗಳಿಂದಲೂ ಹೇಳ್ತಿದಾರೋ, 1000 ವರ್ಷಗಳಿಂದಲೂ ಈ ರೀತಿಯ ಕಥೆಗಳನ್ನ ನಾವು ನೋಡ್ಕೊಂಡು ಬಂದಿದ್ದೇವೆ ನಮ್ಮ ಹಿರಿಯರಲ್ಲಿ. ನೀನ್ ತಲೆ ಕೆಡ್ಸ್ಕೋಬೇಡ, ನದಿ ಹರಿಲೇಬೇಕು. ಆ ಕೊಚ್ಕೊಂಡು ಹೊಟ್ಟೋಗುತ್ತೆ, ಶುಭ್ರ ಆಗುತ್ತೆ, ಅದೊಂದು ಶುದ್ಧವಾಗಿರುತ್ತೆ. ನೀನು ಅಲ್ಲಿ ನಿಂತು ನೀನ್ ತಲೆ ಕೆಡ್ಸ್ಕೋಬೇಡ. ಸರಿ, ತನ್ನ ಪಾಡಿಗೆ ತನ್ನ ಶ್ರದ್ಧೆಯಿಂದ ಅದು 10 ಗಡಿಗೆಗೆ ಬಂದ್ಬಿಟ್ಟಿದೆ, 5 ಗಡಿಗೆಗೆ ಬಂದ್ಬಿಟ್ಟಿದೆ, ಯಾರು ತಗೋತಿಲ್ಲ, ಮಣ್ಣಿನ ಮಡಿಕೆ ಬಿಡ್ರಿ ಅನ್ನತಕ್ಕದ್ದು. ಯಾರೋ ವಿದೇಶಿಯರು ಯಾರು ಆ ಊರಿನ ಕಡೆ ಬಂದಾಗ ಆತ ಮಾಡ್ತಿದ್ದಂತ ಕಲೆಯನ್ನ ನೋಡಿ ಬೆರಗಾಗ್ಬಿಟ್ರಂತೆ ಮಣ್ಣಲ್ಲಿ. ಅದನ್ನೆಲ್ಲ ಫೋಟೋಸು, ವಿಡಿಯೋಸು ಎಲ್ಲ ತಗೊಂಡು ಅವರೊಂದು ಆರ್ಟಿಕಲ್ಲು, ಈ ಒಂದು ಫೇಸ್ಬುಕ್ಕು, ಟ್ವಿಟ್ಟರು, ಇನ್ನೊಂದು ಕಡೆ ಅದ್ಭುತ ಕಲೆ ಈ ಊರಿನ ಈ ಕುಂಬಾರರಿಗೆ, ಅದರಲ್ಲಂತೂ ಈ ಕುಂಬಾರ ಮಾಡುತ್ತಿರುವ ಈ ಮಡಕೆಯಲ್ಲೊಂದು ಸೊಗಡಿದೆ ಅನ್ನತಕ್ಕದ್ದು. ನಂಬೋಲ್ಲ, ಬಂದವರೆಲ್ಲ ಅವನ ಅಂಗಡಿಗೆ 5ಗೆ ಬಂದಿದ್ದದ್ದು ಈ ಕಾಲದ ರಭಸಕ್ಕೆ ಬೇರೆ ಬೇರೆ ಥರದ ಈ ಪ್ಲಾಸ್ಟಿಕ್ಕು, ಸ್ಟೀಲ್ ಬಟ್ಲು, ಇನ್ನೊಂದು ಎಲ್ಲ ಏನಿತ್ತೋ ಅದಕ್ಕೆ ಇವನ ವ್ಯಾಪಾರ ಏನು ಬಿದ್ದೋಗಿತ್ತೋ ಎದ್ದು ಬಿಟ್ಟಿದೆ. ದಿನಕ್ಕೆ 1000 ಗಡಿಗೆಗಳು, ಗುಡಿಗೆಗಳು, ಕುಡಿಕೆಗಳು, ಮಡಿಕೆಗಳು, ಒಂದು ವ್ಯಾಪಾರ. ಆ ಕಸೂತಿ ಕಲೆ, ಆ ಪೇಂಟಿಂಗ್, ಆ ಇದಾಗಿ ಆ ಬಣ್ಣಗಳಲ್ಲಿ ತುಂಬಿಸಿ ಮಾರ್ತಿರ್ತಕ್ಕಂಥದ್ದು. ಇನ್ನೊಂದು 10 ಜನಕ್ಕೆ ಕೆಲಸ ಕೊಡೋ ಹಾಗೆ. ಯಾರು ಕೇಳಿದ್ರಂತೆ, ತುಂಬಾ ಅದ್ಭುತವಾಗಿ ಆತ ಹೇಳಿದಂತೆ, ನಮ್ ದೊಡ್ಡವ್ರು ಹೇಳಿದ ಮಾತು, ಮನುಷ್ಯ ಅಂದ ಮೇಲೆ ಕಷ್ಟಪಡಬೇಕು. ಕಷ್ಟಗಳು ಬರುತ್ತೆ, ಅದನ್ನ ದಾಟದೆ ಸುಖ ಅನ್ನೋದು ಬರೋದಿಲ್ಲ. ನಿನ್ನ ಕರ್ತವ್ಯ ಮಾಡ್ತಾ ಹೋಗೋ ಬರುತ್ತೆ. ನದಿ ಅಂದ ಮೇಲೆ ಕೂಡ ಚಲನೆ ಇರಬೇಕು, ನಿಂತ ನೀರಾಗಿರಬಾರ್ದು, ಹರಿಯೋ ನೀರಾಗಿರ್ಬೇಕು. ಆಗಲೇ ಅದಕ್ಕೊಂದು ಶುಭ್ರತೆ. ನಿಮ್ ಜೀವನದಲ್ಲೂ ಅಷ್ಟೇ ಮಕ್ಕಳು, ಏನೋ ಕೆಲವೊಂದು ಬಂದದ ತಕ್ಷಣ ಅದು ಕಷ್ಟಗಳಲ್ಲ, ಅದೊಂದು ಅನುಭವ ಅನ್ಕೊಳ್ಳಿ. ಅಷ್ಟು ಭಯಪಡುವಷ್ಟು ಡಿಪ್ರೆಷನ್, ಭಯ, ಆತಂಕ ಯಾರಿಗೂ ಬರೋದ ಕಷ್ಟವಾ? ನಾನು ಆಗಾಗ ಅದಕ್ಕೆ ಹೇಳ್ತಿರ್ತೇನೆ, ಪ್ರಧಾನಿಯಷ್ಟು ದೊಡ್ಡ ಪದವಿ ನಮ್ಮದಲ್ಲ, ಅದಾನಿಯಷ್ಟು ಐಶ್ವರ್ಯವು ನಮ್ಮ ಹತ್ರ ಇಲ್ಲ, ಅಂತಸ್ತು ಇಲ್ಲ. ಯಾಕೆ ಅವರಿಬ್ಬರು ಭಯ ಪಡ್ತಿಲ್ಲ? ನೀವು ಗಮನಿಸಿ ನೋಡಿ, ಅವರಿಬ್ಬರು ಭಯ ಪಡ್ತಿಲ್ಲ. ಅಷ್ಟು ದೊಡ್ಡ ಸ್ಥಾನ, ಗತ್ತು, ಅದಾನಿ ಮೇಲೆ ನಡೆದಿರ್ತಕ್ಕಂಥ ಎನ್ಕ್ವೈರಿಗಳು, ಇನ್ನೊಂದು ಯೋಚನೆ ಮಾಡಿ. ಹಾಗೆಯೇ ನಮ್ಮ ಪ್ರಧಾನಿ ಈಗ ತಾನೇ 11 ವರ್ಷ ಕಂಪ್ಲೀಟ್ ಆಗಿದೆ ದೊರೆಯಾಗಿ. ಎಲ್ಲೋ ಇದ್ದ ಸಾಮಾನ್ಯ ವ್ಯಕ್ತಿ ಮುಖ್ಯಮಂತ್ರಿ ಆಗ್ತಾರೆ. ಆನಂತರ ಗುಜರಾತಿಂದ ಕರ್ಕೊಂಡು ಬಂದು
ಪ್ರಧಾನಿ ಮಾಡ್ತಾರೆ. ಆಗಿದ್ದಂಥ ಘಟಾನುಘಟಿಗಳು ಎಂತೆಂಥವರಿದ್ರು. LK ಅಡ್ವಾಣಿಜಿ ಇದ್ರು, ರಾಜನಾಥ್ ಸಿಂಗ್ ಆಗ್ಲೂ ಇದ್ರು, ನಿತಿನ್ ಗಡ್ಕರಿ ರಾಷ್ಟ್ರೀಯ ಅಧ್ಯಕ್ಷರು ಅವರು, ಮುರಳಿ ಮನೋಹರ್ ಜೋಶಿ, ಸುಷ್ಮಾ ಸ್ವರಾಜ್. ಓಹ್, ದೈವವೇ ಅಂಥದ್ದೊಂದು ಪಡೆ. ಅವರ ಮುಂದುಗಡೆ ಅಲ್ಲೊಂದು ಮ್ಯಾಜಿಕ್ ನಡೆಯುತ್ತೆ. ಮ್ಯಾಜಿಕ್ಕೇ ಅದು, ದೈವ ಸಂಕಲ್ಪ. ಸುಮ್ಮನೆ ಅಲ್ಲ ದೊರೆ ಆಗೋದು. ಇಲ್ಲೂ ಅಷ್ಟೇ. ಮತ್ತೆ ಮತ್ತೆ ಅವರಿಗೆ ಅಂಥದ್ದೊಂದು ಸ್ಥಾನ ಗತ್ತು ಸಿಗಬೇಕು ಅಂದ್ರೆ ಅಲ್ಲಿ ಏನೋ ಒಂದು ಲಕ್ಷಣಗಳು, ರಾಜ ಲಕ್ಷಣ, ದೊರೆ ಲಕ್ಷಣ. ಇಲ್ಲಿ ಎಲ್ಲಾ ಗುಣಗಳು ಎಲ್ಲರಲ್ಲೂ ಇರೋಲ್ಲ, ಎಲ್ಲವೂ ಒಳ್ಳೇದಿರೋಲ್ಲ. ಈ ಕಲಿಯುಗಕ್ಕೆ ಒಳ್ಳೇದು ಕೆಟ್ಟದ್ದು ಇರುತ್ತೆ, ತುಂಬಾ ಕೆಟ್ಟದಿರಬಾರ್ದು ಅಂತ ಅಷ್ಟೇ. ನೋಡಿ, ಆಯ್ಕೆ ಯಾರು ಮಾಡಿದ್ದು? ಅವರ ಪ್ರಕೃತಿ. ನಾನು ಮಾಡಿದ್ದು, ನಾನು ತಂದಿದ್ದು ಅದೆಲ್ಲ ಅವರೇ ತಲೆ ಕೆಡಿಸ್ಕೊಂಡಿಲ್ಲ ಮಕ್ಕಳೇ, ಅವರೇ ಗಾಬರಿ ಪಟ್ಟಿಲ್ಲ. ಅಷ್ಟು ದೊಡ್ಡ ಸ್ಥಾನ. ನಮ್ಮ ದೊರೆ ಅಂತೂ ತಮ್ಮ ಸ್ವಂತ ಮಗನನ್ನ ಕಳ್ಕೋತಾರೆ, ಮಾರನೇ ದಿನ ಬಂದು ರಾಜ್ಯಭಾರ ಮಾಡ್ತಾರೆ. ಈ ಕಮ್ಸ್ ಅಂಡ್ ಈ ಸೈನ್ಸ್ ಫೈಲ್ಸ್. ಅಲ್ಲೇ ಕುಳಿತುಕೊಂಡು ಅಳ್ತಾ ಕೂತ್ಕೊಳ್ಳಿಲ್ಲ, ಅಳು ಇದೆ. ಅವರೂ ಮನುಷ್ಯರೇ. ನಮ್ಮ ದೇಶದ ದೊರೆಯು ನೋಡಿ, ಅವ್ರ ತಾಯಿ ತೀರ್ಕೊಂಡಾಗ ಎಲ್ಲಾದ್ರೂ ಅದನ್ನ ದೊಡ್ಡ ಪ್ರಚಾರ ಇನ್ನೊಂದು ಮಾಡ್ಕೊಂಡ್ರೆ ತಮ್ಮ ನೋವು ಸಂಕಟ, ಸಾಮಾನ್ಯ ವ್ಯಕ್ತಿ ಅಂತ ಬಂದ್ರು, ಸಾಮಾನ್ಯ ವ್ಯಕ್ತಿ ಅಂತ ಮಾಡಿದ್ರು, again he was back. ಅಪರೂಪ. ಅದಕ್ಕೆ ಹೇಳೋದು ಯಥಾ ರಾಜ ತಥಾ ಪ್ರಜಾ ಅನ್ನತಕ್ಕಂಥದ್ದು. ಡ್ಯಾಮ್ಗಳೆಲ್ಲ ತುಂಬೋಗಿದ್ದಾವೆ. ಒಂದು ಕಡೆ ದೈವ ಹಾಗೆ ಒಂದು ತಕ್ಕಡಿ ಇಳಿದಿದೆ ಅಂದ್ರೆ ಇನ್ನೊಂದು ಕಡೆ ತಕ್ಕಡಿ ಮೇಲೆ ಕತ್ತಿದೆ. ಜಲಾಶಯಗಳು ಪೂರ್ತಿ ಭರ್ತಿ ಆಗ್ತಿದ್ದಾವೆ, ಬೋರ್ಗರಿಯುತ್ತಿವೆ ಅನ್ನತಕ್ಕಂಥದ್ದು. ಸುವರ್ಣ ಕಾಲ ಇದು. ನಿಜವಾಗ್ಲೂ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡು ಇನ್ನೊಂದು ಸ್ಮಾಲ್ ಬ್ರಿಡ್ಜ್ಗಳನ್ನ ಕಟ್ಕೋಬಿಟ್ರೆ ನಮ್ಮ ಕರುನಾಡು ಬಂಗಾರದ ನಾಡಾಗ್ಬಿಡುತ್ತೆ. ದಿಟ್ಟ ಒಂದು ಕ್ರಮ, ನಿರ್ಧಾರ, ಲಕ್ಷಗಳ ಕಡೆ ಹೆಜ್ಜೆ ಆಗ್ಬಿಟ್ರೆ ಅದಕ್ಕೆ ಅಂತ ಒಂದು ಕಮಿಟಿ ಆಗಿ ನೀವು ಅದಕ್ಕೊಂದು ಬಜೆಟ್ ಹಾಕ್ಬಿಟ್ಟಿದ್ದೀವಿ. ವರ್ಷಕ್ಕೊಂದು 10,000 ಕೋಟಿ ಚಿಕ್ಕ ಡ್ಯಾಮ್ಗಳನ್ನ ಹಾಕಿ, ಚಿಕ್ಕ ಕೆರೆಗಳನ್ನ ಕಟ್ಟಿ, ಕಲ್ಯಾಣಿಗಳನ್ನ ಕಟ್ಟಿ ಅಂತ ಹೇಳಿಬಿಟ್ರೆ, ಅಯ್ಯೋ ನಮಗೆ ಇನ್ನು ನಿಜ ಹೇಳ್ತಾನೆ, ಬಂದಿರೋ ಈ ಮಳೆಯ ರಭಸಕ್ಕೆ, ಬರ್ತಿರೋ ಈ ಮಳೆಯ ಆರ್ಭಟಕ್ಕೆ ಇನ್ನು 10 ವರ್ಷ ನಮಗೆ ಮಳೆಯೇ ಬೇಕಿಲ್ಲ. ಆ ಪಾಟಿ ತುಂಬಿಸ್ಕೋಬಹುದು ನಾವು. ದೂರದರ್ಶಿತ್ವ ಇರಬೇಕು, ದೀರ್ಘದೃಷ್ಟಿ ಇರಬೇಕು ಅಂತ ಅವ್ರು ಮಾಡ್ಕೋತಾರೆ ಬಿಡಿ. ಅವ್ರ ತಲೆನೋವುಗಳು ಬೇರೆ. ನಮ್ಮದು ಎಷ್ಟಿದೆ ರಾಜ್ಯಭಾರಪ್ಪ? 4 ಗೋಡೆ, 4 ಚಕ್ರದ ಒಂದು ಗಾಡಿ, 4 ಜನರ ಕುಟುಂಬ, ಅವ್ರ ಹೊಟ್ಟೆ ತುಂಬಿಸೋದು. ನೀವು ಗಮನಿಸಿ ನೋಡಿ, ಇಡೀ ಪ್ರಪಂಚದಲ್ಲಿಯೇ 199 ಮಂದಿ ಜನ ಗಾಬರಿ ಪಡೋದೇನು ಗೊತ್ತಾ? ಇರೋ ಈ 4 ಜನ, ಈ 4 ಚಕ್ರದ ಗಾಡಿ, 3 ಹೊತ್ತು ಹೊಟ್ಟೆ ಊಟಕ್ಕೆ ಗಾಬರಿ ಪಟ್ಕೊಂಡು ಸುಂಟ. ಹಿಂಗಾಗೋಯ್ತು ಬದುಕು, ಹಂಗಾಗೋಯ್ತು ಬದುಕು. ಯೋಚನೆ ಮಾಡಿ ನೋಡಿ, 7 ಕೋಟಿ ಕನ್ನಡಿಗರು, ಹೆಚ್ಚು ಕಡಿಮೆ 143 ಕೋಟಿ ಭಾರತೀಯರು. ಇವರನ್ನೆಲ್ಲ ನಿಭಾಯಿಸೋದು ಅಂದ್ರೆ ಸುಮ್ಮನೆ ಮಾತಾ? ಅವ್ರಿಗೆ ಎಷ್ಟಿರುತ್ತೆ, ಯಾವಾಗ ನಿದ್ದೆ ಮಾಡ್ತಾರೋ, ಯಾವಾಗ ಇರ್ತಾರೋ. ನಾವು ಅವಾಗವಾಗ ಮಾತಾಡ್ತಿರ್ತೀವಿ, ನಮ್ಮ ದೊರೆ ಅಲ್ಲೇ ವೇದಿಕೆ ಮೇಲೆ ತೂಗೊಳಿಸ್ತಿದ್ರು, ನಿದ್ದೆ ಮಾಡ್ತಿದ್ರು. ಈ ವಯಸ್ಸಲ್ಲಿ ಹೆಚ್ಚು ಕಡಿಮೆ 80ನೇ ವಯಸ್ಸಿನಲ್ಲಿ ಏನ್ರಿ ಅದು? ಆ ಜನಾಕರ್ಷಣೆ ಸಾಮಾನ್ಯದ ಮಾತ? ಇದೆಲ್ಲ ದೈವಾಂಶ ಸಂಭೂತ ಅಂತ ಹೇಳ್ತು. ಅಲ್ಲೊಂದು ಅಂಶ ಇದ್ರೇನೆ ನಿಜವೇ. ನಮ್ಮ ದೊರೆ ದೇವರೇ, ನಮ್ಮ ದೊರೆಗಳು ದೇವರೇ ಅಷ್ಟೇ. ದೇವ್ರ ಬಗ್ಗೆ ಏನೇನೋ ಮಾತಾಡಬಾರ್ದು. ಆ ಸ್ಥಾನ ಅದು, ಆ ಸ್ಥಾನಕ್ಕೆ ನಾವು ನಮಸ್ಕಾರ ಆಗ್ಬೇಕು. ಅವರೇ ಶೇಕಿಲ್ಲ. ನಾವು ಇನ್ 3 ಹೊತ್ತು ತುತ್ತನ್ ಚೀಲಕ್ಕೆ ಗಾಬರಿ ಪಡೋದು, ಆತಂಕ ಪಡೋದು. ಅಯ್ಯೋ ಗುರುಜಿ ಹಾಗೆ ಏನೂ ಆಗೋಲ್ಲ. ಮನುಷ್ಯ ಅಂದ ಮೇಲೆ ಇವೆಲ್ಲವುಗಳನ್ನ ಫೇಸ್ ಮಾಡಿ ಮುಂದಕ್ಕೆ ಬರಬೇಕು, ಹೋಗ್ತಾ ಇರಬೇಕು. ಅಲ್ಲೇ ನಿಂತ್ಕೊಂಡು ಅಳ್ತಾ ಕೂರ್ಬೇಡಿ. ಅಲ್ಲೇ ನಿಂತ್ಕೊಂಡು ಕಳೆದೋಯ್ತು, ಬಿದ್ದೋಯ್ತು, ಮುಳುಗೋಯ್ತು, ಏನೂ ಮಾಡೋಕ್ಕಾಗಲ್ಲ. ಗತಂ ಜಾತಸ್ಸಂ ಧ್ರುವಂ ಮರಣಂ. ಆಗೋಯ್ತು, ಮುಗಿದು ಹೋಯ್ತು, ಇನ್ನು ವಾಪಸ್ ಬರೋಲ್ಲ. ಏನು ಮಾಡಿದರು, ಎತ್ತೇ ಮಾಡಿದರು ಬರುವುದಿಲ್ಲ. ಎಲ್ಲೋ ಯಾರದೋ ಒಂದು ನಡೆಯುತ್ತೆ. 1916 ಇಲ್ಲ 26 ಇಲ್ಲ ಒಂದು ಮೆಕ್ಸಿಕೋದಲ್ಲಿ ಅಂತ ನೆನಪು. ಒಂದು ತಾಯಿ ಜೀವ ತೀರ್ಕೊಳ್ಳುತ್ತೆ.
ಕ್ರಿಶ್ಚಿಯನ್ ಪದ್ಧತಿಯಲ್ಲಿ ಅವ್ರಿಗೊಂದು ಬಾಕ್ಸ್ ಮಾಡಿ ಹೋಳಿ ಇಡ್ತಾರೆ. ಆಕೆ ಅಕ್ಕ ತಂಗಿ ಓಡ್ ಬರ್ತಾಳೆ, ನಮ್ಮ ಅಕ್ಕನ ಮುಖ ನೋಡಿಲ್ಲ, ನನ್ನನ್ನು ನೋಡೋಗ್ದೆ ಹಾಗೆ ಮಣ್ಣು ಮಾಡಿಬಿಟ್ಟಿದ್ದೀರಾ ಅಂತ ಗಲಾಟೆ. ಮಣ್ಣು ಮಾಡಿಬಿಟ್ಟಿದ್ದೀವಮ್ಮ, ಈಗ ತೆಗಿಯೋಕ್ಕಾಗಲ್ಲ ಶವಪೆಟ್ಟಿಗೆ. ಇಲ್ಲವೇ ಇಲ್ಲ, ನಾನು ನೋಡ್ಲೇಬೇಕು ಅಂತ ಗಲಾಟೆ. ನೀವು ನಂಬೋಲ್ಲ, ಅಲ್ಲೊಂದು ಪವಾಡ ನಡೆಯುತ್ತೆ. ಅಗದು ತೆಗಿತಾರೆ, ಏನೋ ನೋಡ್ಕೊ ಹೋಗಮ್ಮ ಅಂತ. ಪೆಟ್ಟಿಗೆ ತೆಗೆದು ಹಿಂಗೆ ನೋಡಿದ್ರೆ ಹಾಗೆ ಕಣ್ಬಿಟ್ಬಿಟ್ಟು ಹಿಂಗೆ ಅಂತಾಳೆ. ಎಲ್ಲರೂ ಸ್ತಂಭೀಭೂತರು, ನೀವು ನಂಬೋಲ್ಲ. ಸತ್ತೋದ್ಲು ಅಂದ್ಕೊಂಡವಳು ಎದ್ದು ಬರ್ತಾಳೆ. ಸರಾಸರಿ ನೆಕ್ಸ್ಟ್ ಇನ್ನು 47 ವರ್ಷ ಬದುಕಿರ್ತಾಳು. ಈ ಥರ ಲಕ್ಷಕ್ಕೋ ಕೋಟಿಗೋ ಒಂದು ನಡೆಯೋದಷ್ಟೇ. ಲಕ್ಷಕ್ಕೋ ಕೋಟಿಗೋ ಮ್ಯಾಜಿಕ್ ಮೂಮೆಂಟ್. ಭಗವಂತ ಯಮಧರ್ಮರಾಯ ರಜಾ ಹಾಕೋಬಿಟ್ಟಿದ್ದ ಅಂತ ಹೇಳ್ತೀವಿ. ಆಕೆಯ ಸಾವಿನಲ್ಲಿ ನೋಡಿ, ಅಕ್ಕ ಬಂದು ತಂಗಿ ಬಂದು ಅಕ್ಕನ ಮುಖ ನೋಡಿಲ್ಲ, ತೆಗಿರಿ 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 ಅಂತ. ಅಕಾಲಿಕ ಮರಣ, ನಾನು ಬರೋಷ್ಟಲ್ಲಿ ಮಣ್ಣು ಮಾಡಿಬಿಟ್ಟಿದ್ದೀರಾ ಅಂತ ತೆಗೆದ್ರೆ ಎದ್ದು ಬಿಡ್ತಾಳೆ ನೋಡಿ. ಅಷ್ಟೊತ್ತು ಪ್ರಜ್ಞೆ ಇಲ್ಲದ ಮಲಗಿದ್ದಂಥ ತಾಯಿ ಜೀವ. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ನಮ್ಮದಲ್ಲ ಅವನಿಚ್ಛೆ ಎದ್ದು ಬಾಳಿಗೆ ಹೋಗೋಣ. ಸುಮ್ಮನೆ ಆತಂಕ ಪಟ್ಕೊಂಡು ಗಾಬರಿ ಪಡ್ಬೇಡಿ. ಮನುಷ್ಯ ಅಂದ್ಮೇಲೆ ಬರ್ಬೇಕು ಮಕ್ಕಳು, ಇದೆಲ್ಲ ನೋಡ್ಬೇಕು. ನೆಗಡಿ ಅನ್ನೋದು ಬರ್ಬೇಕು, ಕಟ್ಟಿರೋ ಕೆಟ್ಟದ್ದೆಲ್ಲ ಬಂದ್ಬಿಡ್ತು, ಕಫ ಎಲ್ಲ ಬರಬೇಕು, ಒಂದು ಬಾರಿ ಲೂಸ್ ಮೋಷನ್ ಆಗ್ಬೇಕು, ಸ್ವಲ್ಪ ಪಿತ್ತದ ತಲೆನೋವು ಬಂದು ಇರೋ ಪಿತ್ತ ಎಲ್ಲ ಬಂದ್ಬಿಡ್ಬೇಕು, ಕಾಲು ನೋವು ಗಂಟು ನೋವು ಬರಬೇಕು, ಏನೇನು ವೀಕ್ನೆಸ್ ಆಗಿದೆ ನಮ್ಮ ಬಾಡಿನಲ್ಲಿ ಅಂತ ಗೊತ್ತಾಗ್ಬೇಕು, ಸ್ವಲ್ಪ ಜ್ವರ ಬರಬೇಕು, ಚಳಿ ಆಗ್ಬೇಕು. ಓಹೋ, ದೇಹ ಸ್ತಂಭಿಸ್ತಿಲ್ಲ. ಮೊನ್ನೆ ಯಾವುದೋ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ, ದೈವ ಕಾರ್ಯಕ್ರಮ ಹೋಗಿದ್ದೇನೆ. ರಣ ಬಿಸಿಲು, ಮಳೆ ಆಗ್ತಾನೆ ಬಿಟ್ಟಿದೆ. ಚುಮು ಬಿಸಿಲು ಅಂತ ಕೂತಿದ್ರೆ ಚುಮು ಬಿಸಿಲು ಹೊಡೆದು ಇಲ್ಲೆಲ್ಲ ಸುಟ್ಟೋಗಿದೆ. ನನಗೂ ಗೊತ್ತಿಲ್ಲ. ಮನೆಗೆ ಬಂದ ಮೇಲೆ ನನ್ನ ತಾಯಿ ಜೀವ ಇದೇನು ಈಗ ಸುಟ್ಟು ಹಾಕೋಬಿಟ್ಟಿದೆ ಅಂತ. ಹೌದಾ ಅಪ್ಪ, ಗೊತ್ತಿಲ್ಲ. ಆ ಸುಟ್ಟಿರೋದು ಗೊತ್ತ, ಮುಖ ಎಲ್ಲ ಸುಟ್ಟು ಬದನೆಕಾಯಿ ಮಾಡ್ಕೊಂಡು ಬಂದಿದ್ದೀರಂತ. ಹೌದಾ, ಮೇಲಂಗಿ ತೆಗಿತೇನೆ, ಇದೇನು ಹಿಂಗೆ ಮಾಡ್ಕೊಂಡ್ ಬಂದಿದ್ದೀರಿ ಅಂತ ಆಗ್ಬಿಡುತ್ತೆ. 2 ದಿನಕ್ಕೆ ಸರಿ ಹೋಗುತ್ತೆ ಬಿಡ್ಬಿಟ್ಟ. ಮನುಷ್ಯ ಅಂದ ಮೇಲೆ ಇದೆಲ್ಲ ನಡೆಯುತ್ತೆ, ಸಹಜ. ಬಿಸಿಲು ಬರಬೇಕು. ಈಗ ಗೊತ್ತಾಯ್ತು, ಓಹೋ ನನ್ನ ಶರೀರಕ್ಕೆ ಇಷ್ಟು ಬಿಸಿಲು ತಟ್ಕೊಳ್ಳಲ್ಲ, ಸ್ವಲ್ಪ ಜಾಗ್ರತೆ ವಹಿಸ್ಕೋಬೇಕು. ಇನ್ಮೇಲೆ ಬಿಸಿಲು ಕೂತ್ರೆ ಇದೇನೋ ಸನ್ಸ್ಕ್ರೀಮು ಇನ್ನೊಂದು ಅಂತಾರಲ್ಲ, ಇಲ್ಲ ಮೇಲು ಅದಕ್ಕೆ ಒಂದು ಹಾಕೊಂಡು ಹಿಂಗೆ ಕುತ್ಕೊಬಿಡೋಣ, ಶಿವಾರ್ಪಣ ಮಸ್ತು ದೊಡ್ಡದಾಗಿ. ಇಲ್ಲ ಬಿಸಿಲಿಗೆಲ್ಲ ತಟ್ಕೋತೀನಿ ಅಂತ ಕೂತ್ಕೊಬಿಟ್ಟಿದ್ದೀನಿ ದೈವಿಕ ಕಾರ್ಯದಲ್ಲಿ. ನೋಡಿ ಹಿಂಗಾಗುತ್ತೆ. ಬರೀ ಒಂದು 10-15 ನಿಮಿಷದ ಕೆಲಸ ಒಂದು ಅರ್ಧ ಗಂಟೆ ಇರ್ಬೋದೇನೋ ಅಷ್ಟೇ, ಸುಟ್ಟು ಬದನೆಕಾಯಿ ಮಾಡಿಟ್ಟಿದೆ. ಮನುಷ್ಯ ಅಂದ ಮೇಲೆ ಈ ವೀಕ್ನೆಸ್ ಎಲ್ಲ ಗೊತ್ತಾಗ್ಲಿಕ್ಕೆ ನಾವು ಎಷ್ಟು ತಡ್ಕೋಬಲ್ಲೆವು, ನಿಲ್ಲಬಲ್ಲೆವಾ, ಎದುರಿಸಬಲ್ಲೆವಾ, ಈ ಫೇಸ್ ಅನ್ನು ದಾಟಬಲ್ಲೆವಾ, ಅಲ್ಲೇ ಕೊರಗ್ತಾ ನಿಲ್ಲಬಲ್ಲೆವಾ. ಅಲ್ಲಿಗೆ ನಮಗೆ ಒಂದು ಕಾಲ್ಗಟ್ಟಕ್ಕೆ ನಗು ಬರುತ್ತೆ ಗೊತ್ತಾ. ಇಂಥದಕ್ಕೆಲ್ಲ ನಾನು ಅಳ್ತಾ ಕೂತಿದ್ನ, ಇಂಥದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಕೂತಿದ್ನ, ಇಷ್ಟು ಅಯ್ಯೋ ಅಂತ ಅನ್ಸುತ್ತೆ ಒಂದು ಕಾಲ್ಗಟ್ಟಕ್ಕೆ. ಇದೇ ಸತ್ಯ. ಅದರಿಂದ ಮನುಷ್ಯ ಅಂದ ಮೇಲೆ ಒಂದು ಕಷ್ಟ ಅನ್ನೋದು ಬರಲೇಬೇಕು. ನದಿ ಅಂದ ಮೇಲೆ ಹರಿಯಲೇಬೇಕು. ನೆನ್ಪಿಟ್ಕೋತೀರಿ ಅಂತ ಅನ್ಕೋತೇನೆ.